ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ BB ಅಪ್ಡೇಟ್ಸ್. ಹೇಗಿದ್ದೀರಾ? ಹೇಗಿತ್ತು ನೆನೆಯ ಕಿಚ್ಚನ ಪಂಚಾಯತಿಗೆ? ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ? ಏನು ನಿರಾಶೆ ಆಯಿತು? ನನಗೊಂದಿಷ್ಟು ವಿಚಾರಗಳ ಎಕ್ಸ್ಪೆಕ್ಟೇಷನ್ ಇತ್ತು ನೆನ್ನೆ, ಆದರೆ ಯಾವ ರೀತಿಯದು ನಿರಾಶೆ ಉಂಟು ಮಾಡಿತು ಅಂತ ಈ ಎಪಿಸೋಡಲ್ಲಿ ನಿಮಗೆ ನಾನು ಹೇಳುತ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಆ ಪ್ರೊಮೋ ಏನನ್ನು ನೋಡ್ಕೊಂಡು ಬರೋಣ ಬನ್ನಿ. ಪುಸ್ತಕ ಬರೆಯಕ್ ಕೊಟ್ರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ ನಿಮ್ಮ ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಈ ಕತೆ ನಾಯಕ ಹೂಲಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ರಘುವಣ್ಣನ್ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಫೈಟು, ಆಕ್ಷನ್, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಅವರು ಜಿಗಣೆ ತರ. ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಚ್ತಾ ಇರ್ಬೇಕು. ಅವ್ರು ಸೂಪರ್ ಸಂಡೇ ವಿತ್ ಸುದೀಪ. ಎಸ್ ವೀಕ್ಷಕರೇ, ಪ್ರೊಮೋವನ್ನು ನೋಡಿದಿರಲ್ಲ ಯಾವ ರೀತಿ ಇದೆ ಅಂತ. ಸೊ ಇದು ವೀಕೆಂಡ್ ವಿತ್ ಸುದೀಪ್ ಅವ್ರದ್ದು ಈ ವಾರದ ಸಂಚಿಕೆ. ಪ್ರತಿ ವಾರ ಕೂಡ ಇಷ್ಟೇ. ಗಿಲ್ಲಿ ನಟನ ಜೊತೆ ಒಂಚೂರು ಕಾಮಿಡಿ ಇಲ್ಲ ಅಂತಂದರೆ ಅವತ್ತಿನ ಸಂಚಿಕೆ ಕಂಪ್ಲೀಟ್ ಆಗಲ್ಲ. ಪ್ರತಿ ಭಾನುವಾರನೂ ಕೂಡ ಗಿಲ್ಲಿ ನಟನ ಜೊತೆಗಿನ ಮಾತುಕತೆನೇ ಮೈಂಡ್ ಪ್ರೊಮೋ ಆಗಿ ಬಿಡುಗಡೆ ಮಾಡೋದು. ಇವತ್ತು ಕೂಡ ಅದೇ ರೀತಿ ಇದೆ. ಕಳೆದ ವಾರ ಒಂಚೂರು ಏರ್ಪೇರಾಯಿತು, ರಜತ್ ಬಂದಿದ್ದರು, ಬಟ್ ಅಷ್ಟಕ್ಕಷ್ಟೇ. ಯಾಕೆಂತ ಹೇಳಿದ್ರೆ ಗಿಲ್ಲಿಯ ಬಾಯಿಂದ ಬರುವ ಸ್ಪಾಂಟೇನಿಯಸ್ ಕಾಮಿಡಿಗಳು ವೀಕ್ಷಕರಿಗೆ ಹಿತ ನೀಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ನಾವು ಬಲವಂತವಾಗಿ ನಗಾಡೋದಕ್ಕೂ ಈ ನಗು ತರಿಸುವ ಮಾತಿಗೂ ಡಿಫ್ರೆನ್ಸ್ ಇದೆ. ಸೊ ಗಿಲ್ಲಿ ನಟನ ಆ ಮಾತುಕತೆ, ಆ ಚಾತುರ್ಯತೆಯಿಂದಾಗಿ ಇಡೀ ಸಂಡೇ ಎಪಿಸೋಡ್ ಏನಿದೆ, ಆ ಸಂಡೇ ಎಪಿಸೋಡ್ ಮುಕ್ಕಾಲು ವಾಸಿ ಗಿಲ್ಲಿ ನಟನದ್ದೇ ಇರುತ್ತೆ. ವಾರ ಪೂರ್ತಿ ಗಿಲ್ಲಿ ನಟ ಧ್ರುವಂತಿದ್ದು ಕಾಲಲ್ಲಿ ಇದ್ದಿರೋದು ನಾವು ನೋಡಿದ್ದೇವೆ. ನಾ ಕಂಡ ಧ್ರುವಂತ ಅಂತ. ಸೊ ಅದನ್ನೇ ಇವತ್ತು ಮಾತಾಡಿದ್ದಾರೆ. ಅಗೈನ್ ಗಿಲ್ಲಿ ನಟ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ರಘು ಸರ್ ವಿರುದ್ಧ ಕಾಮಿಡಿ ಮಾಡಲಿಕ್ಕೆ ಹೋಗಿ ರಘು ಸರ್ ಅವರ ಪರ್ಸನಾಲಿಟಿ ಬಗ್ಗೆ ಅವರು ಒಂಚೂರು ಮಾತಾಡಿದ್ದಾರೆ ಅನ್ನೋದು ರಘು ಸರ್ ಅವರ ಹಾವಭಾವದಿಂದ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಅಲ್ಲಿ ಗಿಲ್ಲಿ ನಟ ಹೇಳ್ತಾರೆ, ನಾನು ರಘು ಸರ್ ಬರುವಾಗ ಲಾಂಗು, ಮಚ್ಚು, ಫೈಟ್ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರು ಮಾತ್ರ ಕಿಚನಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದಾರೆ ಅಂತ. ಸೊ ಕಳೆದ ಸ್ಟಾರ್ಟಿಂಗಲ್ಲಿ ಒಂದ್ಸಲ ಇದೇ ರೀತಿ ಕಾಮಿಡಿ ಮಾಡಿದಾಗ ರಘು ಸರ್ಗೆ ಬೇಜಾರಾಗಿತ್ತು. ರಘು ಸರ್ ಹೇಳಿದ್ರು, ಗಿಲ್ಲಿ ಆ ರೀತಿ ಎಲ್ಲ ಮಾತಾಡಬಾರ್ದು, ನಂಗೆ ಇನ್ಸಲ್ಟ್ ಆಗುತ್ತೆ, ನೀನು ಸುದೀಪ್ ಸರ್ ಬಂದಾಗ ಏನೇನೋ ಮಾತಾಡ್ಬಿಡ್ತೀಯಾ ಅಂತ. ಸೊ ನೋಡೋಣ, ಅದು ಮತ್ತೆ ಎಫೆಕ್ಟ್ ಹೊಡೆಯೋ ಸಾಧ್ಯತೆ ಇದೆ. ಇನ್ನು ಇಷ್ಟು ಪ್ರಮೋದ ಬಗ್ಗೆ ಆದರೆ ನಿನ್ನೆಯ ಸಂಚಿಕೆ ಹೇಗಿತ್ತು? ಉಪ್ಪು ಖಾರ ಇಲ್ಲದ ಸಾಂಬಾರ್ ಥರ ಇತ್ತು ನಿನ್ನೆಯ ಸಂಚಿಕೆ. ನನ್ನ ಅಭಿಪ್ರಾಯ ಹೇಳೋದಾದರೆ ನಿನ್ನೆಯ ಸಂಚಿಕೆ ತುಂಬಾ ಬೋರು. ಸೊ ಅದಕ್ಕೆ ರೀಸನ್ ಒಂದಿದೆ, ಬಲವಾದ ಕಾರಣ ಇದೆ. ಆ ಕಾರಣ ಏನು ಅಂತ ನಾನು ಕೊನೆಯಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡುವ. ನಿನ್ನೆ ಏನೆಲ್ಲ ವಿಚಾರ ಡಿಸ್ಕಸ್ ಮಾಡಬೇಕಿತ್ತು ಅಂತ ನನಗೆ ಕಂಡಂತೆ ನಿನ್ನೆಯ ಸಂಚಿಕೆಯಲ್ಲಿ ಸುದೀಪ್ ಸರ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಏನು ಜೋಡಿಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ, ಆ ಜೋಡಿಗಳ ನಡುವೆ ಒಂಚೂರು ಉಳಿಯಿಂಡೋ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಅವರಿಬ್ಬರು ಬೇರೆ ಬೇರೆಯಾಗಿ ಒಂಚೂರು ಫೈಟ್ ಕೊಡಲಿ ಅನ್ನೋ ಉದ್ದೇಶ ಆಗಿರ್ಬೋದು ಬಿಗ್ ಬಾಸ್ ಟೀಮ್ನವ್ರದ್ದು. ಆ ಕೆಲಸವನ್ನು ನಿನ್ನೆ ಸುದೀಪ್ ಸರ್ ಅವ್ರು ಮಾಡಿದ್ರು ಅಂತ ನಂಗೆ ಅನಿಸುತ್ತೆ. ಈಗ ಕಾವ್ಯಳಿಗೆ ಒಂದು ಪತ್ರ ಬರುತ್ತೆ ವೀಕ್ಷಕರಿಂದ ಅಂತ ಹೇಳುವಂಥದ್ದು. ಅದು ವೀಕ್ಷಕರು ಯಾರು ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಪತ್ರಗಳೆಲ್ಲ ಬಂದಿರೋದು ಬಿಗ್ ಬಾಸ್ ಟೀಮ್ ಕಡೆಯಿಂದಾಗಿದೆ. ಅದು 100% ಕರೆಕ್ಟು. ಯಾವ ವೀಕ್ಷಕ ಕೂಡ ಈ ರೀತಿಯ ಪ್ರಶ್ನೆಗಳನ್ನ ಕೇಳಲ್ಲ. ಸೀಸನ್ 10 ಈ ತರ ಒಂದು ಪತ್ರಗಳೆಲ್ಲ ಬಂದಿತ್ತು. ಅದೊಂಚೂರು ಖಾರವಾಗಿ ಎಚ್ಚರಿಕೆ ನೀಡುವಂತಹ ಪತ್ರಗಳಿದ್ರೆ, ಈ ಸಲದ ಪತ್ರಗಳು ಏನು ಸುದೀಪ್ ಸರ್ ಹೇಳ್ತಾರೆ ಆನ್ಸರೇ ಚೆನ್ನಾಗಿಲ್ಲ ಅಂತ. ಆನ್ಸರ್ ಚೆನ್ನಾಗಿರೋದಲ್ಲ, ಕ್ವಶನ್ಗಳೇ ಚೆನ್ನಾಗಿರ್ಲಿಲ್ಲ. ಸೊ ಅಲ್ಲಿ ಕಾವ್ಯಳಿಗೆ ಬಂದ ಪ್ರಶ್ನೆ ಅಂತ ಹೇಳಿದ್ರೆ, ಗಿಲ್ಲಿ ನಟನ ಫ್ರೆಂಡ್ಶಿಪ್ ಇಂದ ನಿಮ್ಗೆ ಇರಿಟೇಷನ್ ಆಗ್ತಾ ಇದೆಯಾ ಅಂತ. ಸೊ ಅದಕ್ಕೆ ಅವ್ರು ಇರಿಟೇಷನ್ ಆಗ್ತಾ ಇಲ್ಲ ಅಂತ ಹೇಳಿದ ನಂತರ ಅಲ್ಲಿ ಬಿಡಬೇಕಿತ್ತು. ಅಲ್ಲಿಂದ ಮುಂದುವರೆದು ನಂತರ ಸುದೀಪ್ ಸರ್ ಅವರು ಗಿಲ್ಲಿ ನಟನಿಗೆ ಹೇಳ್ತಾರೆ, ನೋಡಪ್ಪ ಗಿಲ್ಲಿ, ನಿನ್ನ ಆಟದಿಂದ ಅವರ ಆಟಕ್ಕೆ ತೊಂದರೆ ಆಗ್ತಾ ಇದೆ, ನೀನು ಅವಳಿಗೆ ಪರ್ಸನಲ್ ಸ್ಪೇಸ್ ಕೊಡಬೇಕು, ಮುಂತಾದ ವಿಚಾರಗಳನ್ನ ಸುದೀಪ್ ಸರ್ ಹೇಳ್ತಾರೆ. ಇದು ಏನಂತ ಹೇಳಿದ್ರೆ, ಅವರಿಬ್ಬರಿಗೂ ತೊಂದರೆ ಇಲ್ಲ ಅಂತ ಆದ್ರೆ ಬಿಟ್ಬಿಡ್ಬೇಕು. ಯಾಕಂತಂದ್ರೆ ಅವರೆಲ್ಲೂ ಎಲ್ಲೇ ಮೀರಿ ವರ್ತನೆ ಮಾಡ್ತಾ ಇಲ್ಲ. ಒಂದು ಬಾಂಡಿಂಗ್ ಅಂತ ಕ್ರಿಯೇಟ್ ಆಗಿದೆ, ಕರೆಕ್ಟು. ಬಟ್ ಆ ಬಾಂಡಿಂಗ್ ಆಚೆ ಮಿತಿ ಏನಿದೆ, ಆ ಮಿತಿಯನ್ನ ದಾಟಿ ಅವರೇನು ವರ್ತನೆ ಮಾಡ್ತಾ ಇಲ್ಲದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿರೋ ಅಗತ್ಯ ಇರಲಿಲ್ಲ. ಆದ್ರೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಂಚೂರು ಶಾಂತಿ ನಿವಾಸ ತರ ಆಗ್ತಾ ಇದೆ. ಅಶ್ವಿನಿ ಮೇಡಮ್ ಅವರು ಸೈಲೆಂಟ್ ಆಗೋದ್ರು. ಈಗ ಗಿಲ್ಲಿ ನಟ ಎಷ್ಟೇ ಟ್ರಿಗರ್ ಮಾಡಿದ್ರು ಅಶ್ವಿನಿ ಮೇಡಮ್ ಅವರು ಮಾತಾಡ್ತಾ ಇಲ್ಲ. ಅದ್ರ ಜೊತೆಗೆ ಜಾನ್ವಿ ಮೇಡಮ್ ಹೋದ ನಂತರ ಅವರು ಒಬ್ಬಂಟಿ ಆಗ್ಬಿಟ್ರು. ಸೊ ಎಲ್ಲೋ ಒಂದ್ ಕಡೆ ಧ್ರುವಂತ್ ಬಿಟ್ರೆ ಬೇರೆ ಯಾರು ಅಲ್ಲಿ ಈಗ ಫೈಟ್ ಕೊಡೋರಿಲ್ಲ. ಇನ್ನು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ರಜತ್, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಸುತ್ತೆ. ವೀಕ್ಷಕರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅವ್ರು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಖಾಸುಮ್ಮನೆ ನಾನು ಯಾಕಪ್ಪ ಜಗಳ ಮಾಡಬೇಕು, ಏನಾದ್ರೂ ಜಗಳ ಮ್ಯಾಟ್ರ್ ಇದ್ರೆ ಜಗಳ ಮಾಡ್ಬೋದು. ಇವನ್ ಪಾಪ ಗಿಲ್ಲಿ ಯಾವಾಗ ನೋಡಿದ್ರು ನಗಾಡ್ತಾ ನಗಿಸ್ತಾ ಎಲ್ಲ ಇರ್ತಾನೆ. ಅವನ ಜೊತೆ ಹೋಗಿ ಏನ್ ಜಗಳ ಮಾಡೋದು? ಇವಾಗ ಯಾರಿಗಾದ್ರೂ ಅಷ್ಟೇ, ಏನಾದ್ರೂ ಟ್ರಿಗರ್ ಆದ್ರೆ, ಇಲ್ಲ ಟ್ರಿಗರ್ ಆಗೋ ಅಂಶ ಇದ್ರೆ, ಅಹಂಕಾರದಿಂದ ವರ್ತಿಸಿದ್ರೆ ಜಗಳ ಆಡ್ಬೋದು, ಇಲ್ಲ ಕಿತ್ತಾಡ್ಬೋದು. ಸುಮ್ಮನೆ ಚೆನ್ನಾಗಿರೋ ಹತ್ರ ಯಾಕೆ ಜಗಳ ಆಡ್ಬೇಕು ಅನ್ನೋದು ರಜತ್ನ ಉದ್ದೇಶ. ಸೊ ಅದೇನಾಗಿದೆ ಅಂತ ಹೇಳಿದ್ರೆ, ರಜತಿಗೆ ನಿನ್ನೆ ಬಿಗ್ ಬಾಸ್ ಅವರು ನಿಮ್ಮನ್ನ ಒಳಗಡೆ ಕಳುಹಿಸಿದ ಉದ್ದೇಶನೇ ಬೇರೆ, ಆದ್ರೆ ನೀವಲ್ಲಿ ಮಾಡ್ತಾ ಇರೋ ಕೆಲಸನೇ ಬೇರೆ ಅನ್ನೋ ರೀತಿಯಲ್ಲಿ ಟ್ರಿಗರ್ ಮಾಡಿದ್ರು. ಸೊ ಅದೆಲ್ಲೋ ರಜತಿಗೆ ಸ್ವಲ್ಪ ಟ್ರಿಗರ್ ಆಗಿ ಸುದೀಪ್ ಸರ್ ಮುಂದೆನೆ ಧ್ರುವಂತಿಗೆ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಧ್ರುವಂತ್ ಆತರ ಮಾಡಿದ್ದು ನಿಜಾನೇ. ಧ್ರುವಂತ್ ಹೇಳೋ ತರ ನನ್ನ ಮೇಲೆ, ನನ್ನ ಕ್ಯಾರೆಕ್ಟರ್ ಮೇಲೆ ಸುಖಾಸುಮ್ಮನಲ್ಲಿ ಗೂಬೆ ಕೂರಿಸ್ತಾರೆ, ಇಲ್ಲ ಇನ್ನೇನು ಅಲ್ಲ. ಅಲ್ಲಿ ಅವ್ರೇನು ವರ್ತನೆ ಮಾಡ್ತಾರೆ ಅದೇ ಅವರಿಗೆ ರಿಟರ್ನ್ ಸಿಗುತ್ತೆ, ಬಿಟ್ರೆ ಬೇರೆ ಏನು ಸಿಗಲ್ಲ. ಎಲ್ಲರೂ ನನ್ನೇನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನೊಬ್ಬ ಸಾಚ, ಉಳ್ದವರೆಲ್ಲ ಇನ್ನೇನು ಅಂತ ಅನ್ಕೊಳ್ಳೋದು ಧ್ರುವಂತ್ ಅವ್ರದ್ದು ಪ್ರಾಬ್ಲಮ್. ಸೊ ಈ ತರ ಈಗ ನಾನೇ ಒಳ್ಳೆಯವನು, ಇಲ್ಲ ನಾನೇ ಮೇಲು ಅಂತ ಅನ್ಕೊಳ್ಳೋರು
ಜೊತೆ ಜನ ಹೆಚ್ಚಾಗಿ ಬೆರೀಲಿಕ್ಕೆ ಪ್ರಯತ್ನ ಪಡಲ್ಲ. ಯಾಕೆಂತಂದ್ರೆ ಅವ್ರು ಯಾವಾಗ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲಲ್ಲ. ಈ ವಾರ ಸ್ವಲ್ಪ ಕಾಮಿಡಿಯಾಗಿ ಫನ್ ಆಗಿ ರಿಯಾಕ್ಟ್ ಆಗ್ತಾರೆ, ನೆಕ್ಸ್ಟ್ ವೀಕ್ ಅದೇ ಕಾಮಿಡಿಗೆ ಟ್ರಿಗರ್ ಆಗ್ತಾರೆ. ಅವಾಗ ಏನ್ ಮಾಡ್ತಾರೆ ಜನ, ಯಾಕಪ್ಪ ಇವ್ರು ಸಹವಾಸ ಅಂತ ಹೇಳಿ ಸ್ವಲ್ಪ ದೂರ ಇಡ್ತಾರೆ. ಸೊ ಈ ರೀತಿ ದೂರ ಇಡುವಾಗ ಒಳಗಡೆ ಇರಿಟೇಷನ್ ಆಗೋದು ಮಾಮೂಲಿ. ಧ್ರುವಂತ ಪರಿಸ್ಥಿತಿ ಕೂಡ ಅದೇ ರೀತಿ. ಸೊ ಧ್ರುವಂತ್ ಅವರು ಸೇವ್ ಆಗಿದ್ದಾರೆ, ಅದು ಯಾರು ಸೇವ್ ಮಾಡಿದ್ರು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಗಿಲ್ಲಿ ನಟ ಇದ್ದಾರೆ, ರಕ್ಷಿತಾ ಶೆಟ್ಟಿ ಇದ್ದಾರೆ, ಇನ್ನು ಕಾವ್ಯ, ತುಂಬಾ ಜನ ಇದ್ದಾರೆ. ಈ ಘಟಾನುಘಟಿಗಳ ನಡುವೆ ಧ್ರುವಂತನ ಮೊದಲನೇ ಸ್ಥಾನದಲ್ಲಿ ಓಟ್ ಹಾಕಿ ಗೆಲ್ಲಿಸಿದಂತಹ ಮಹಾನುಭಾವರು ಯಾರು ಗೊತ್ತಿಲ್ಲ. ಬಹುಶಃ ಅದು ಬಿಗ್ ಬಾಸ್ ಅವ್ರು ಹೇಗಿರ್ತಾರೆ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ನೆಗೆಟಿವ್ ರೋಲು ಇಲ್ಲ ಒಂಚೂರು ಕಾಂಟ್ರವರ್ಸಿ ಅಂತ ಕ್ರಿಯೇಟ್ ಮಾಡ್ತಾ ಇರೋದು, ಸ್ಟ್ಯಾಂಡ್ ಅಲ್ಲಿ ನಿಲ್ತಾ ಇರೋದು ಧ್ರುವಂತ್. ಅವನನ್ನು ಮನೆ ಹೊರಗಡೆ ಕಳಿಸಿದ್ರೆ ಮನೆ ಮತ್ತೆ ಶಾಂತಿ ನಿವಾಸ ಆಗಿ ಸಪ್ಪೆ ಸಪ್ಪೆ ಆಗ್ತಿದೆ ಅನ್ನೋದು ಬಿಗ್ ಬಾಸ್ ಅವರ ಲೆಕ್ಕಾಚಾರನೂ ಆಗಿರ್ಬೋದು. ಇನ್ನು ನಾನು ಸೇರಿದಂತೆ ಹಲವಾರು ವೀಕ್ಷಕರು ಈ ವಾರ ಏನ್ ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ಗಿಲ್ಲಿ ನಟ, ರಕ್ಷಿತಾಗೆ, ಕಾವ್ಯ, ರಘು ಸರು, ಧನುಷ್, ಅಭಿ, ಎಕ್ಸ್ಪೆಷಲಿ ಧ್ರುವಂತ್, ಇವರಿಗೆಲ್ಲ ಒಂಚೂರು ಒಳ್ಳೆ ಕ್ಲಾಸ್ ಸಿಗುತ್ತೆ. ಅಂದ್ರೆ ಯಾವ್ದೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದ್ದಾರೆ, ಸೊ ಕೆಲವೊಂದು ಮಿಸ್ಟೇಕ್ ಅಲ್ಲದಿದ್ರು ಜನ ಅದನ್ನ ಮಿಸ್ಟೇಕ್ ಅಂತ ಅನ್ಕೊಂಡಿದ್ರು, ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅನ್ನೋದೆಲ್ಲ ಒಂದು ನಿರೀಕ್ಷೆ ಇತ್ತು. ಈ ವಾರ ಕಿಚ್ಚನ ಪಂಚಾಯತ್ ಹೇಗಿತ್ತು ಅಂತ ಹೇಳಿದ್ರೆ, ಅದು ಸಂಡೇನ ಸ್ಯಾಟರ್ಡೇನ ಅನ್ನೋ ಮಟ್ಟಕ್ಕಿತ್ತು. ಒಂದು ಇಡೀ ಪಂಚಾಯತಿಗೆ ಎಪಿಸೋಡ್ ಪೂರ್ತಿ ಲೆಟರ್ ಓದೋದ್ರಲ್ಲೇ ಮುಗಿಸ್ಬಿಟ್ರು ಅನ್ನೋದು ಬೇಜಾರಿನ ಸಂಗತಿ. ಈಗ ರಕ್ಷಿತಾ ಶೆಟ್ಟಿ ಕಾವ್ಯನ ನಾಮಿನೇಷನ್ ಮಾಡುವಾಗ ನಡೆದ ಮಾತುಕತೆಯಲ್ಲಿ ಕಾವ್ಯ ಒಂದು ಸೈನ್ ಮಾಡ್ತಾರೆ. ಏನ್ ಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಅಬ್ಸರ್ವ್ ಮಾಡಿದ್ದೀರಾ ಮಾಡಿಲ್ವೋ ಗೊತ್ತಿಲ್ಲ, ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ರಕ್ಷಿತಾ ಶೆಟ್ಟಿ ಕಾರಣವನ್ನು ಕೊಡ್ತಾ ಹೋಗುವಾಗ ಮಾತಾಡ್ತಾ ಇರುವಾಗ, ನಿನ್ನ ಈ ಗಿಮಿಕ್ಕು, ನಿನ್ನ ಡ್ರಾಮಾ, ನಿನ್ನ ಈ ಚೀಪ್ ಸ್ಟ್ರಾಟಜಿ ನನಗೆ ಸರಿಯಾದ ಕಾರಣ ಕೊಟ್ಟಿಲ್ಲ ಅಂದ್ರೆ ನೀನೊಂದು ಸೈನ್ ಹೇಳ್ತೀಯಲ್ಲ, ಕಾಲ್ ತೋರಿಸಿ ಹೇಳ್ತಾರೆ, ನೀನೊಂದು ಸೈನ್ ಹೇಳ್ತೀಯಲ್ಲ, ಸೊ ನಿನ್ನ ಈ ಕಾರಣಗಳೆಲ್ಲ ನನ್ನ ಇದಕ್ಕೆ ಸಮಾನ ಅಂತ, ಅಂದ್ರೆ ಕಾಲಿಗೆ ಸಮಾನ ಅಂತ, ಚಪ್ಪಲಿಗೆ ಸಮಾನ ಅಂತ ತೋರಿಸ್ತಾರೆ. ಸೊ ಇದೇ ಚಪ್ಪಲಿ ತೋರಿಸಿದ್ದಕ್ಕೆ, ಇದೇ ಕಾಲ್ ತೋರಿಸಿದ್ದಕ್ಕೆ ಒಂದು ಎಪಿಸೋಡ್ ಪೂರ್ತಿ ರಕ್ಷಿತಾ ಶೆಟ್ಟಿಯನ್ನ ರುಬ್ಬಿ ಚಿತ್ರಾನ್ನ ಮಾಡಿರುವಂತಹ ಸುದೀಪ್ ಸರ್ ಅವರು ನಿನ್ನೆನೂ ಈ ವಿಚಾರವನ್ನ ಎತ್ತಿ ಮತ್ತೆ ಕ್ಲಾಸ್ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ, ದೊಡ್ಡವರು ಸಣ್ಣವರಿಗೆ ಚಪ್ಪಲಿ ತೋರಿಸಿದ್ರೆ ಅದು ಮರ್ಯಾದೆ ಏನಲ್ವಲ್ಲ, ಅದು ಕೂಡ ತಪ್ಪೇ ಅಲ್ವಾ. ಈಗ ದೊಡ್ಡವರು, ಸಣ್ಣವರು, ಹಿರಿಯರು, ಕಿರಿಯರು ಅನ್ನೋದೇನು ಭೇದ ಭಾವ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಕೆಲವೊಂದ್ಸಲ ಹಳಿ ತಪ್ಪಿದಾಗ ಎಲ್ರಿಗೂ ಬುದ್ಧಿಮತ್ತೆ ಹೇಳಿದ್ದಾರೆ, ಅದು ಅಪ್ರಿಶಿಯೇಟ್ ಮಾಡುವಂಥದ್ದು. ಅದೇ ಕಿರಿಯರಿಗೆ ಹಿರಿಯರು ನಿನ್ನ ಚಪ್ಪಲಿ ಸಮಾನ, ನಿನ್ನ ಕಾಲಿಗೆ ಸಮಾನ ಅಂತ ಹೇಳಿದ್ರೆ ಅದು ಕೂಡ ಅಗೌರವನೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗಲ್ಲಿ ಪರ್ಸನಲ್ ಐಡೆಂಟಿಟಿ ಅನ್ನೋದು ಇರುತ್ತೆ. ಸೊ ನಾನು ಅನ್ಕೊಂಡಿದ್ದೆ ಈ ವಿಚಾರವನ್ನ ಅವರು ಎತ್ತಾರೆ ಅಂತ, ಅವ್ರು ಎತ್ತಿಲ್ಲ. ಎರಡನೇದು, ಇವರು ಧನುಷ್ ಅವರು ಏನು 1ನೇ ನಂಬರ್ ಕಾವ್ಯಲಿಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡ್ಬೋದಿತ್ತು. ಮನೆ ಮಂದಿ ಎಲ್ಲ ಈಗ ಕಾವ್ಯಲಿಗೆ 1ನೇ ನಂಬರ್ ಕೊಟ್ಟಿರೋದು ಯಾರಿಗೆ ಒಪ್ಪಿಗೆ ಇದೆ, ಯಾರಿಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ ಒಂದು ಲೆವೆಲ್ಗೆ ವೀಕ್ಷಕರಿಗೆ ಒಂದು ಸಮಾಧಾನ ಕೊಡ್ಬೋದಿತ್ತು. ಅದು ಸಮಾಧಾನ ಕೊಟ್ಟಿಲ್ಲ. ಇನ್ನು ಸ್ಥಾನಮಾನಗಳು ಕೊಟ್ಟರು ಧನುಷ್ ಅವರು, ಆಗ ಏನು ಜಗಳ ಆಯ್ತು, ಆ ಜಗಳ ಬಿಡಿಸಲು ನಡುವಲ್ಲಿ ರಕ್ಷಿತಾ ಶೆಟ್ಟಿ ಬಂದಿದ್ದಾರೆ. ಸೊ ಇಂಥ ಈ ಗುಣಗಳಿಗೆ ಅಲ್ಲಿ ಒಂಚೂರು ಅಪ್ರಿಶಿಯೇಟ್ ಮಾಡಿದ್ರೆ ಅದು ಇನ್ನೊಂದಷ್ಟು ಜಗಳಗಳ ನಡುವೆ ರಕ್ಷಿತಾ ಶೆಟ್ಟಿ ಹೋಗಿ ನಿಲ್ಲಿಸಲಿಕ್ಕೆ, ಇಲ್ಲ ಮನೆ ಮಂದಿ ಬೇರೆ ಯಾರಾದ್ರೂ ಹೋಗಿ ಜಗಳವನ್ನು ತಡೆಯುವಂತ ಪ್ರಯತ್ನ ಮಾಡ್ಲಿಕ್ಕೆ ಒಂದು ದಾರಿ ಆಗ್ಬೋದಿತ್ತು, ಇಲ್ಲ ಪ್ರೋತ್ಸಾಹನೂ ಆಗ್ಬೋದಿತ್ತು. ಅದನ್ನೂ ಮಾಡಿಲ್ಲ. ಇನ್ನು ಕಾವ್ಯ, ಧನುಷ್, ಅಭಿ, ಸ್ಪಂದನ, ಈ 4 ಜನ ಏನು ಸೇರಿಕೊಂಡು ಒಂದೇ ಒಪಿನಿಯನ್ ಅನ್ನ ಒಬ್ರ ಮೇಲೆ ಬರೋ ತರ ಮಾಡ್ತಾರೆ, ಇಲ್ಲ ಕಳಪೆ ಕೊಡ್ತಾರೆ, ನಾಮಿನೇಷನ್ ಮಾಡ್ತಾರೆ, ಇಲ್ಲ ಇನ್ನೇನೋ ಒಂದು ಮಾಡ್ತಾರಲ್ಲ. ಸೊ ಈ ಸ್ಟ್ರಾಟಜಿ, ಈ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡ್ಬೇಕಿತ್ತು ಸುದೀಪ್ ಸರ್ ಅವ್ರು, ಕೇಳಿ. ಸೊ ಅದನ್ನೂ ಕೇಳಿಲ್ಲ. ಇನ್ನು ಗಿಲ್ಲಿ ನಟನ ವಿರುದ್ಧ ಪ್ರತಿ ಎಪಿಸೋಡ್ ಕೂಡ ಗಿಲ್ಲಿ 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 ಅಂದ್ರೆ ಏನಾಗಿದೆ ಗೊತ್ತಾ, ಈಗ ಹೊರಗಡೆ ಗಿಲ್ಲಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಒಂಚೂರು ಜಾಸ್ತಿ ಆಗಿದೆ ಅಂತ ನನ್ಗನ್ಸುತ್ತೆ. ಸೊ ಇದೆಲ್ಲೋ ಒಂದ್ ಕಡೆ ಇವಾಗ ಸಹಿಸ್ಲಿಕ್ಕೆ ಆಗ್ತಾ ಇಲ್ವಾ, ಇನ್ನೇನೋ ಇಷ್ಟು ಸೀಸನ್ಗಳಲ್ಲಿ ಈ ತರದ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರ್ಲಿಲ್ಲ. ಈಗ ರಕ್ಷಿತಾ ಆಗ್ಲಿ, ಗಿಲ್ಲಿಗೆ ಆಗ್ಲಿರುವ ಫ್ಯಾನ್ ಬೇಸ್ ಅಂದ್ರೆ ಒಂಚೂರು ಡಿಫ್ರೆಂಟ್ ಆಗಿದೆ. ಅದರಲ್ಲೂ ಗಿಲ್ಲಿಯ ಅಭಿಮಾನಿ ಬಳಗ ಏನಿದೆ ಅದೊಂಚೂರು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದೆ. ಸೊ ಅದರಿಂದ ಏನೋ ಗೊತ್ತಿಲ್ಲ, ಗಿಲ್ಲಿಯನ್ನ ಒಂಚೂರು ನೆಗೆಟಿವ್ ಅಂತ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅನ್ನುವ ಗೊಂದಲ ಕೂಡ ಇದೆ. ಇನ್ನು ಗಿಲ್ಲಿಯಿಂದಾಗಿ ಕ್ಯಾಪ್ಟನ್ಸ್ ರೂಮ್ಗೆ ಬೀಗ ಬಿದ್ದಿದೆ, ಅದಕ್ಕೆ ನಾವು ಮಾತಾಡುವಾಗಿಲ್ಲ. ಯಾಕೆಂತ ಹೇಳಿದ್ರೆ ಕ್ಯಾಪ್ಟನ್ ರೂಲ್ ಅಂತ ಇದೆ, ಕ್ಯಾಪ್ಟನ್ ರೂಮಿಗೆ ಯಾವ್ದಾದ್ರದೊಂದು ಗೌರವ ಇದೆ. ಸೊ ಆ ಗೌರವವನ್ನ ಯಾರು ಕೂಡ ಮನೆ ಮಂದಿ ಬ್ರೇಕ್ ಮಾಡುವ ಹಾಗಿಲ್ಲ. ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗ ಗಿಲ್ಲಿ ನಟ ಹೋಗಿ ನಾನು ವಯಸ್ಸು ಅವ್ರದ್ದು ಬಟ್ಟೆ ಬರೆಗಳೆಲ್ಲ ಎತ್ಕೊಂಡು ಹೋಗಿ ಇಡೋದೆಲ್ಲ ನಮ್ಗೆ ಒಂಚೂರು ಮುಜುಗರ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಈಗ ಗಿಲ್ಲಿ ನಟನಿಗೆ ಅವರದ್ದೇ ಆದ ಒಂದು ಸ್ಟ್ಯಾಂಡ್ ಇದೆ, ಅವ್ರದ್ದೇ ಆದ ಒಂದು ಪೊಸಿಷನ್ ಇದೆ. ಸೊ ಆ ಪೊಸಿಷನ್ ಅಲ್ಲಿ ನಿಂತು ನೋಡುವಾಗ ಅಷ್ಟೊಂದು ಅಭಿಮಾನಿಗಳು ಅವರಿಗೆ ಓಟ್ ಹಾಕಿ ಗೆಲ್ಲಿಸುವಾಗ ಅವರೆಲ್ಲ ಹೋಗಿ ಯಾರೋ ಒಬ್ರು ಕ್ಯಾಪ್ಟನ್ ಆದ್ರು ಅಂತ ಹೇಳಿ, ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಹೋಗೋದು ಬರೋದೆಲ್ಲ ಓಕೆ, ಆದ್ರೆ ಗುಲಾಮ್ ಅಂತಾರ ಅವರ ಬಟ್ಟೆ ಎತ್ಕೊಂಡು ಹೋಗೋದು, ಅವ್ರ ಕೆಲಸ ಮಾಡ್ಕೊಂಡು, ಅದೆಲ್ಲ ನಮ್ಗೊಂಚೂರು ಮುಜುಗರ ಅಂತ ತರುತ್ತೆ. ಸೊ ಈ ವಿಚಾರ ಇಲ್ಲಿಗೆ ನಿಲ್ಬೇಕು. ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕಿದ್ದು ಅದೆಲ್ಲ ಇರ್ಲಿ, ಆದ್ರೆ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕುವ ಮೊದಲು ಒಂಚೂರು ಎಚ್ಚರಿಕೆ ಕೊಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಈ ಮೊದಲು ಮಾಳು ಕ್ಯಾಪ್ಟನ್ ಆಗಿದ್ದಾಗ ಜಾಹ್ನವಿ ಅವರು, ಅಶ್ವಿನಿ ಅವರೆಲ್ಲ ಒಳಗಡೆ ಹೋಗಿ ಹಾಲ್ ಕತ್ಕೊಂಡ್ ಬಂದಿದ್ದಾರೆ, ಇವರು ಕಾಕ್ರೋಚ್ ಅವರು ಒಳಗಡೆ ಹೋಗಿ ಹಾಲ್ ಕತ್ಕೊಂಡ್ ಬಂದಿದ್ದಾರೆ. ಅದೆಲ್ಲ ಕ್ಯಾಪ್ಟನ್ ರೂಮಿನ ನಿಯಮ ಉಲ್ಲಂಘನೆ ಅಲ್ವಾ. ಸೊ ಇನ್ನು ಕಾಫಿ ಪುಡಿ ಕತ್ಕೊಂಡಿರೋದು, ತುಪ್ಪ ಕತ್ಕೊಂಡಿರೋದು, ತುಂಬಾ ಕೆಲಸಗಳು ನಡೀತಾ ಇದೆ ಮನೆಯಲ್ಲಿ. ಸೊ ಅದೆಲ್ಲೋ ಮ್ಯಾಟ್ರ್ ಆಗ್ತಾ ಇಲ್ಲ. ಗಿಲ್ಲಿಯನ್ನ ಒಂಚೂರು ನೆಗೆಟಿವ್ ರೋಲಲ್ಲಿ ತೋರಿಸಲೇಬೇಕು ಅಂತ ಬಿಗ್ ಬಾಸ್ ಟೀಮ್ ಅವರು ಪಣ ತೊಟ್ಟಿರೋ ಹಾಗಿದೆ. ಅದು ಯಾಕೆ ಏನು ಎತ್ತಂತ ಗೊತ್ತಿಲ್ಲ. ಇನ್ನು
ಇನ್ನೊಂದು ಅಂಶನೇ ಹೇಳ್ತೀನಿ ಅದಕ್ಕೆ, ಏನಂತ ಹೇಳಿದ್ರೆ ಈಗ ಗಿಲ್ಲಿ ಜೊತೆ ಸೇರಿದವರಿಗೆ ರಜತಿಗೆ ಏನು ಲೆಟ್ರ್ ಬಂತು, ಅವಾಗ ಕೇಳ್ತಾರೆ ಗಿಲ್ಲಿ ಜೊತೆ ಇದ್ರೆ ಏನಾಗ್ತದೆ ಏನು ವಿಚಾರ ಅಂತ. ಆಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಅಂದ್ರೆ ಗಿಲ್ಲಿ ಜೊತೆ ಯಾರು ಸೇರಿದ್ರು ಕೂಡ ಅಲ್ಲಿ ನೆಗೆಟಿವ್ ಆಗುತ್ತೆ ಅಂತ. ಅಂದ್ರೆ ಮನೆ ಮಂದಿಗೆ ಒಂದು ಹಿಂಟ್ ಕೊಡ್ತಾ ಇರೋದು, ನೀವು ಯಾರು ಕೂಡ ಗಿಲ್ಲಿ ನಟನ ಜೊತೆ ಜಾಸ್ತಿ ಮಿಂಗಲ್ ಆಗಬೇಡಿ. ಗಿಲ್ಲಿ ನಟನ ಜೊತೆ ಜಾಸ್ತಿ ಮಿಂಗಲ್ ಆದ್ರೆ ಅಲ್ಲಿ ಜಗಳ ಆಗಲ್ಲ, ಅಲ್ಲಿ ಕಾಮಿಡಿ ಈ ತರನೇ ಇರುತ್ತೆ. ಈಗ ಅಷ್ಟೊಂದು ರಫ್ ಅಂಡ್ ಟಫ್ ಆಗಿರೋ ರಜತ್ ಕೂಡ ಒಂಚೂರು ಸ್ಮೂತ್ ಆಗಿ ನಗರ್ತಾ ಕಾಲ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಗಿಲ್ಲಿ ನಟನ ಜೊತೆಗಿರುವಂತಹ ವಾತಾವರಣ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಸುದೀಪ್ ಸರ್ ಆಗಲಿ BBK ಅವರಾಗಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗಿಲ್ಲಿ ನಟನ ಜೊತೆ ಜಾಸ್ತಿ ಜನ ಬೆರೆಯದಂತೆ ನೋಡದಂತೆ, ಅಂದ್ರೆ ಆ ತರ ನೀವು ಸೇರಿದ್ರೆ ನೀವು ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅದೇ ಕೆಲಸವನ್ನ ನಿನ್ನೆಯ ಸಂಚಿಕೆ ಇಡೀ ಮಾಡಿದ್ದಾರೆ. ಸೊ ನಿನ್ನೆ ಸಂಚಿಕೆ ಬಗ್ಗೆ ನಂಗೇನು ಸಮಾಧಾನನೇ ಆಗಿಲ್ಲ, ಯಾಕಂತ ಹೇಳಿದ್ರೆ ತುಂಬಾ ಬೋರ್ ಅಂದ್ರೆ ತುಂಬಾ ಬೋರ್ ಆಯ್ತು. ನಡುವಲ್ಲಿ ಅಶ್ವಿನಿ ಮೇಡಮ್ ಅವರನ್ನ ಹೊಗಳಿದ್ರೆ ತೊಂದರೆ ಏನಿಲ್ಲ, ಮತ್ತೆ ಆ ಹೊಗಳಿಕೆ ಹಿಂದೆ ಬೇರೆ ಏನೋ ಸಂಚು ಇಲ್ಲ, ಬೇರೆ ಏನಾದ್ರು ಇದ್ರೆ ಅದು ತುಂಬಾನೇ ಅಪಾಯ. ನಿನ್ನೆ ಸಂಚಿಕೆಯಲ್ಲಿ ಬೇರೆ ಏನಿತ್ತು ಹೇಳಿ, ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು, ಅಂದ್ರೆ ತುಂಬಾ ಗೊಂದಲಗಳಿತ್ತು. ಈಗ ರಕ್ಷಿತಾ ಶೆಟ್ಟಿಯ ಬಗ್ಗೆ ಗೊಂದಲಗಳು ಜನರಿಗಿತ್ತು, ಅಂದ್ರೆ ಅವ್ರು ಯಾಕೆ ಆ ಥರ ಆಡಿದ್ರು, ಏನ್ ರೀಸನ್ ಇತ್ತು. ಇನ್ನೊಂದು ವಿಚಾರ, ಧ್ರುವಂತಿನ ಉಸ್ತುವಾರಿ ಬಗ್ಗೆ ಹೊರಗಡೆ ಮೆಚ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನ್ ಮೆಚ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ. ಧ್ರುವಂತ್ ಉಸ್ತುವಾರಿ ಮಾಡಿದ್ದು ಎಷ್ಟು ಸರಿ ಇತ್ತು, ಎಷ್ಟರ ಮಟ್ಟಿಗೆ ಅದು ನ್ಯಾಯಯುತವಾಗಿತ್ತು ಅನ್ನೋದು ಸುದೀಪ್ ಸರ್ ಆದ್ರೂ ನೋಡ್ಬೇಕಿತ್ತು. ಆದ್ರೆ ಅವ್ರು ಒಂದ್ಸಲ ಕಣ್ಣು ಮುಚ್ಚಿ 4 ಸಲ ಕಣ್ಣು ತೆರೆದು ಯಾರ್ಯಾರ ಕಡೆಗೆ ರಿಂಗ್ ಹಾಕಿದ್ದಾರೆ ಅನ್ನೋದೆಲ್ಲ ನಾವು ಕರೆಕ್ಟ್ ಆಗಿ ನೋಡಿದ್ದೇವೆ. ಏನೋ ಧ್ರುವಂತನ ಮನೆಯಲ್ಲಿ ಉಳಿಸ್ಕೋಬೇಕು, ಇನ್ನು ಮನೆಯಲ್ಲಿ ಇರಬೇಕು ಅನ್ನೋದು ಬಿಗ್ ಬಾಸ್ ಅವರ ಆಸೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರನ್ನು ಫಸ್ಟ್ ಸೇವ್ ಮಾಡಿಬಿಟ್ಟು ತಂದೆ ಕಡೆಯಿಂದ ಒಂದು ವಾಯ್ಸ್ ನೋಟ್ ಬಿಡಿಸಿದ್ದಾರೆ. ಅದು ಇವರೇ ಬರೆದು ಕೊಟ್ಟ ತರ ಇದೆ ಆ ವಾಯ್ಸ್. ಯಾಕೆಂತ ಹೇಳಿದ್ರೆ ಇವ್ರು ಧ್ರುವಂತ್ ಅವರು ಎಷ್ಟೋ ಸಲ ಹೇಳಿದ್ದಾರೆ ನಾನು ಹೋಗ್ಬೇಕು ಅಂತ, ಆದ್ರೆ ಅವ್ರು ಕಳಿಸ್ಕೊಡ್ತಾ ಇಲ್ಲ. ಚಂದ್ರಪ್ರಭಾ ಮಾತ್ರ ನಾನು ಒಮ್ಮೆ ಹೋಗ್ಬೇಕು, ನಾನು ಹೋಗ್ತೀನಿ ಸರ್ ಅಂತ ಹೇಳುವಾಗ ಅವರನ್ನ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಧ್ರುವಂತ್ ಕಡೆಯಿಂದ ಸ್ವಲ್ಪ ಫುಟೇಜ್ ಸಿಗುತ್ತೆ ಅನ್ನೋದು ಧ್ರುವಂತ್ ಮಾತು ಕೂಡ ಸತ್ಯ. ಇನ್ನು ಸುದೀಪ್ ಸರ್ ಯಾಕೆ ನಿನ್ನೆ ಅಷ್ಟೊಂದು ಗಂಭೀರವಾಗಿ ಚರ್ಚೆ ನಡೆಸಿಲ್ಲ, ಇಲ್ಲ ಗಂಭೀರವಾಗಿ ನಿನ್ನೆ ಮಾತುಕತೆ ನಡೆದಿಲ್ಲ ಅಂತ ಹೇಳಿದ್ರೆ, ಸುದೀಪ್ ಸರ್ ಅವರ ಅಕ್ಕನ ಮಗಳ ಮದುವೆ ಇತ್ತು. ಸೊ ಅವರು ಮೊನ್ನೆ ಗುರುವಾರದಿಂದಾನೇ ಬ್ಯುಸಿ ಆಗಿದ್ದಾರೆ, ಮದುವೆ, ಅರಿಶಿನ ಶಾಸ್ತ್ರ, ಹಳದಿ, ಮೆಹಂದಿ ಈ ತರದ್ದು. ಸೊ ಅವ್ರಿಗೆ ಈ ಮನೆಯ ಫಂಕ್ಷನ್ ಇರುವಾಗ ಅಷ್ಟೊಂದು ಡೀಪ್ ಆಗಿ ಸಂಚಿಕೆಗಳನ್ನೆಲ್ಲ ನೋಡಿ ಪಂಚಾಯತಿಗೆ ಮಾಡುವಷ್ಟು ಪುರುಸೊತ್ತು ಇರಲಿಲ್ಲ ಅಂತ ಕಾಣ್ತದೆ. ಅದರಿಂದ ಬಿಗ್ ಬಾಸ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಟ್ ರೆಡಿ ಮಾಡಿಬಿಟ್ಟು ನಾವೇ ಲೆಟರ್ ಬರೀತೀವಿ ಜನರಿಂದ ಅಂತೇಳಿ, ಆ ಲೆಟರ್ನ ವಿಚಾರವನ್ನೇ ಡ್ರ್ಯಾಗ್ ಮಾಡಿಕೊಂಡು ಒಂದು ಸಂಚಿಕೆ ಮುಗಿಸುವ ಅನ್ನೋ ಪ್ಲಾನಲ್ಲಿ ಅವರಿದ್ರು. ಸೊ ಅದನ್ನೇ ನೆನ್ನೆ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಅಂತಾನು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಸುದೀಪ್ ಸರ್ದು ವೈಯಕ್ತಿಕ ಕಾರ್ಯಕ್ರಮ ಇರೋದ್ರಿಂದ ನಿನ್ನೆ ವಿಚಾರ, ಇಲ್ಲಾಂದ್ರೆ ನಿನ್ನೆ ತುಂಬಾ ಚಿಕ್ಕ ವಿಚಾರಗಳು ಕೂಡ ಮಾತಾಡ್ಲಿಕ್ಕೆ ಇದ್ದವು. ಸೊ ನನಗನ್ಸೋದು ಸುದೀಪ್ ಸರ್ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿಲ್ಲ ಯಾವುದನ್ನು. ಮೇಲಕ್ಕೆ ಮೇಲೆ ಏನೊಂದು 2-3 ಘಟನೆಗಳಿದೆ, ಆ ಘಟನೆಗಳನ್ನ ಮಾತ್ರ ಮೆಲುಕು ಹಾಕಿ ನಿನ್ನೆಯ ಪಂಚಾಯತಿಗೆಯನ್ನು ಮುಗಿಸಿದ್ದಾರೆ. ಬಟ್ ಕರ್ನಾಟಕದ ಜನತೆಗೆ ಮಾತ್ರ ನಿನ್ನೆಯ ಪಂಚಾಯತಿಗೆ ತುಂಬಾ ನಿರಾಸೆ ಉಂಟು ಮಾಡಿದೆ. ಅದರಲ್ಲೂ ಕೂಡ ಧ್ರುವಂತನೆಲ್ಲ ಮೊದಲು ಸೇವ್ ಮಾಡೋದು ಅಂತ ಹೇಳಿದ್ರೆ, ಉಳಿದ ಚೆನ್ನಾಗಿ ಆಡ್ತಾ ಇರೋರು ಏನಿದ್ದಾರೆ ಅವ್ರಿಗೆ ಯಾವುದೋ ಒಂದದು ನೆಗೆಟಿವ್ ಆಗಿ ಪರಿಣಾಮ ಬೀರ್ತದೆ ಅನ್ನೋದು ನನ್ನ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿನ್ನೆಯ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು? ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗಬೇಕು? ಇವಿಷ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.